ಈಸಿ ಟ್ರಿಕ್ ಅಂದ್ರೆ ಹೆಂಗೆ, ಇವತ್ತು ಯಾವ್ದು ಲೆಸನ್ ಆಗ್ತೈತಿ ಫಸ್ಟ್ ಯಾವ್ದು, ಈಗ ಕನ್ನಡದಿಂದ ಹೋಗೋಣ. ಕನ್ನಡ ಲೆಸನ್ ಆಯ್ತು, ಕನ್ನಡ ಲೆಸನ್ ಅಂತೂ ಒಂದು ಪೀರಿಯಡ್ಗೆ ಯಾವುದು ಲೆಸನ್ ಕಂಪ್ಲೀಟ್ ಆಗಂಗಿಲ್ಲ, ಹೌದಿಲ್ಲ. ಒಂದು ಕನ್ನಡ ಒಳಗೆ ಅರ್ಧ ಪೋರ್ಷನ್ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ. ಅರ್ಧ ಪೋರ್ಷನ್ ಒಳಗೆ ನೀವು ಮನೆಗೆ ಬಂದ ತಕ್ಷಣ ಫ್ರೆಶ್ ಆಗಿ, ಆಮೇಲೆ ಇಂಗ್ಲೀಷು ಅರ್ಧ ಪೋರ್ಷನ್ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ, ಇಲ್ಲ ಸ್ವಲ್ಪರ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ. ಮ್ಯಾಥ್ಸು ಸ್ವಲ್ಪರ ಮುಗಿಸಿರ್ತಾರೆ, ಆಮೇಲೆ ಸೈನ್ಸು ಮುಗಿಸಿರ್ತಾರೆ, ಸ್ವಲ್ಪ ಸಬ್ಜೆಕ್ಟ್ ಮುಗಿಸಿರ್ತಾರೆ, ಭಾಳ ಮುಗಿಸಿರಂಗಿಲ್ಲ. ಅಂದ್ರೆ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಕ್ವಶನ್ ಆನ್ಸರ್ಸ್ ಎಷ್ಟು ಇರ್ತಾವಲ್ಲ ಕನ್ನಡದಾಗ 4ರಿಂದ 5 ಇರ್ತಾವೆ, ಬೇಡ 6 ಇಟ್ಕೊಳ್ರಿ, ಹೌದಾ. ಗ್ರಾಮರು ಅಷ್ಟೇ ಇರ್ತಾವೆ. ಈಗ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರಿ, ಕನ್ನಡ ಮುಗಿಸ್ಕೊಂಡ್ರಿ, ಕನ್ನಡದಾಗ ಅರ್ಧ ಭಾಗ ಮುಗಿಸಿರ್ತಾರಲ್ಲ, ನೀವು ಅದರೊಳಗೆ ಪರ್ಫೆಕ್ಟಾಗಿ ಓದ್ಕೋಬೇಕು. ಅದಕ್ಕೆ ಟೈಮ್ ಜಾಸ್ತಿ ಹಿಡಿಯಂಗಿಲ್ಲ, ಭಾಳ ಅಂದರೆ ಒಂದು 15ರಿಂದ 20 ಲೈನ್ಸ್ ಇರ್ತಾವೆ, ಹೌದಲ್ಲ. ಈ ಫಸ್ಟ್ ಲೆಸನ್ ಯಾವ್ದೈತೆ ನಿಮಗೆ? ಕನ್ನಡ. ನನ್ನ ದೇಶ ನನ್ನ ಜನ, ಹೌದಾ. ಅರ್ಥ ಹೇಳ್ಯಾರ ಅಂತ ತಿಳ್ಕೊಡ್ರಿ. ಎಷ್ಟು ಲೈನ್ಸ್ ಆದವು ಕೌಂಟ್ ಮಾಡ್ರಿ. 1 2 3 4 5 6 ಎಷ್ಟು ಲೈನ್ಸ್ ಆದವು ಅಂದಾಜು ಹೇಳ್ರಿ. ಬುಕ್ ತೆಗಿಬೇಕಾದ್ರೆ ಬುಕ್ ತೆಗೆದು ನೋಡ್ರಿ. ಸಂಜನಾ ನೀನು ತೆಗಿಬೇಕು, ಮಕ್ಕ ನೋಡೋದಲ್ಲ. ಹಾಂ, ಮತ್ತೀಗ ಏನು ಹೇಳಿದೆ ನಾನು? ಕನ್ನಡ ಹೇಳಾಗ್ತಾನೆ, ಇಂಗ್ಲೀಷ್ನಾಗ ಹೇಳಾಗ್ತಾನೆ. ABCD ಏನು ಬರೆಯಾಗ್ತೀನಿ? ಈಗ ಹಿಂದಿ ಪರ್ಫೆಕ್ಟ್ ಆದೆ? ಹಾಂ, ಹಿಂದಿ ಕಂಪ್ಲೀಟ್ ಆತಿಲ್ಲ ಮತ್ತೆ ಈಗೇನು ಬರೆಯಾಗತ್ತಿ? ಇಂಗ್ಲೀಷ್ ಬರೆಯಾಗತ್ತಿ. ಇಂಗ್ಲೀಷ್ ಒಳಗೆ ಏನು ಬರೆಯಾಗತ್ತಿ? ABCD ಬರೆಯಾಗ್ತಾನೆ ಅಂತ ಹೇಳೋ ಅಷ್ಟು ಹೇಳ್ಬಿಟ್ಟು. ಹಾಂ, ಸರಿ, ಗುಡ್. ನೆಕ್ಸ್ಟ್ ಏನು ಬರೀತೀವಿ? ಸರಿ, ಹ್ಯಾಂಡ್ ರೈಟಿಂಗು ನೀಟ್ ಆಗ್ಬೇಕು. ನೀವು ಓದಕ್ಕೆ ಬರ್ದ್ರಾಗ ಹ್ಯಾಂಡ್ ರೈಟಿಂಗು ನೀಟ್ ಆಗ್ಬೇಕು, ನೀನು ಪರ್ಫೆಕ್ಟ್ ಆಗ್ಬೇಕು. ಎಷ್ಟು ತಿಂಗಳೊಳಗೆ? 15 ದಿವಸ ಬೇಡ, 2 ತಿಂಗಳು ತಗೋ, ತಿಳಿತಾ. ಬಟ್ ಪರ್ಫೆಕ್ಟ್ ಆಗ್ಬೇಕು. ನಿಂಗೆ ಕನ್ನಡನೂ ಓದಕ್ಕೆ ಬರ್ಬೇಕು, ಹಿಂದಿನೂ ಓದಕ್ಕೆ ಬರ್ಬೇಕು, ಇಂಗ್ಲೀಷ್ ಓದಕ್ಕೆ ಬರ್ಬೇಕು. ಅಂದ್ರೆ ನೀ ಇವ್ರ ಜೊತೆ ಕಾಂಪಿಟೇಟ್ ಮಾಡ್ತೀನಿ, ನೀ ಶಾಣೆದಿದೆ ತಿಳಿತಾ. ಇವ್ರ ಜೊತೆ ಕಾಂಪಿಟೇಷನ್ ಮಾಡ್ತೀನಿ ಆತ. ನಾ 2 ತಿಂಗಳು ಹೇಳಿನಿ, 15 ದಿವಸ 20 ದಿವಸದೊಳಗೆ ಪರ್ಫೆಕ್ಟ್ ಆಗೋ ಶಾಣೆದಿನಿ. ಓಕೆ, 43 ಲೈನ್ಸ್ ಅದಾವೆ. ಓಕೆ, 43 ಲೈನ್ಸ್ ಅದಾವೆ ಅಂತಂದ್ರೆ ಒಂದ ಪೀರಿಯಡ್ ಒಳಗೆ ಮುಗಿಸಂಗಿಲ್ಲ. 45 ನಿಮಿಷದ ಪೀರಿಯಡ್ ಒಳಗೆ ನಿಮ್ಗೆ ಮುಗ್ಸೋಕ್ಕಾಗಂಗಿಲ್ಲ, ಟೀಚರ್ಸ್ ಮುಗ್ಸಂಗಿಲ್ಲ. ಅದಾಗಿ ಅರ್ಧ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ. ಅಂದರೆ 22 ಲೈನ್ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ, 25 ಲೈನ್ ಮುಗ್ಸ್ಯಾರ ಅಂತ ತಿಳ್ಕೊಳ್ರಿ. 25 ಲೈನ್ ನಿಮ್ಗೆ ಓದೋಕ್ಕಾಗಂಗಿಲ್ಲ, ಈಸಿ ಹೋದಲ್ಲ. ಈಗ ನಾನು ಒಂದೊಂದು ಸಬ್ಜೆಕ್ಟಿಗೆ 1 ಅವರ್ ನಿಮ್ಗೆ ಟೈಮ್ ಟೇಬಲ್ ಕೊಟ್ಟೇನೆ, ಹೌದಾ. ಕನ್ನಡಕ್ಕೆ 1 ಅವರ್, ಇಂಗ್ಲೀಷಿಗೆ 1 ಅವರ್, ಮ್ಯಾಥ್ಸಿಗೆ 1 ಅವರ್, ಸೈನ್ಸಿಗೆ 1 ಅವರ್, EVSಗೆ 1 ಅವರ್, ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ ಟೇಬಲ್ ಕೊಟ್ಟನಿಲ್ಲ ನಿಮಗೆ. 1 ಅವರ್ನ್ಯಾಗ ಸಿಂಪಲ್ಲಾಗಿ 22 ಲೈನ್ ಬಾಯ್ಪಾಟ್ ಹಾಕೋದಾಗಲ್ಲ. ಹಾಂ, 22 ಲೈನು ಬೇಡ ನಮಗೆ ಬಾಯ್ಪಾಟ್ ಹಾಕೋದು. ಕ್ವಶನ್ಸ್ ಆನ್ಸರ್ ನೋಡ್ರಿ. ನಿಮಗೆ ಪಾಠ ಮುಗಿಸ್ಕೊಂಡಿರ್ತೀರಲ್ಲ, ಕ್ವಶನ್ ಆನ್ಸರ್ ನೋಡ್ತೀರಿ ನೀವು. ಕ್ವಶನ್ ಆನ್ಸರ್ ನೋಡಿದ ತಕ್ಷಣ ಇವತ್ತು ಈ ಕ್ವಶನ್ಗೆ ಈ ಆನ್ಸರ್ ಐತಿ ಇಲ್ಲೇ ನಿಮ್ಗೆ ಗೊತ್ತಾಗ್ತತಿಲ್ಲ. ಈಗ ಲೆಸನ್ ಏನಿದೆ? ನನ್ನ ದೇಶ ನನ್ನ ಜನ. ಈಗ ನನ್ನ ದೇಶ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ನನ್ನ ದೇಶದೊಳಗೆ ಎಷ್ಟು ಜನ ಅದಾರಂತ ಕ್ವಶನ್ ಇರ್ತೈತಲ್ಲ, ಇರಲೇಬೇಕು, ಹೌದಾ. ಅದ್ರಾಗ ನಿಮ್ಗೆ ಕ್ವಶನ್ ಆನ್ಸರ್ ಆನ್ಸರ್ ಸಿಗ್ತಿಲ್ಲ. ಇದು ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ. ಇದನ್ನು ನೀವು ಇಮಿಡಿಯೇಟ್ ಅವತ್ತಿಂದ ಅವತ್ತ ಬಾಯ್ಪಾಟ್ ಹಾಕೋಬೇಕು. ಇದು ನಿಮ್ಮ ಕೈಲಿ ಆಗ್ತತಿಲ್ಲ. ನೀವು ಸ್ಟಡಿ ಮಾಡ್ತಿರ್ತೀರಿ, ಸ್ಟಡಿ ಮಾಡೋರಿಗೆ ಮಾತ್ರ ಇದಾಗ್ತೈತಿ. ಈಗ ನೀವೆಲ್ಲ ಹಾರ್ಡ್ ವರ್ಕರ್ಸು, ಸರಿನಾ.
ಹಾರ್ಡ್ ವರ್ಕರ್ಸ್ ಮಾಡೋರಿಗೆ ಮಾತ್ರ ಇದು ಪರ್ಫೆಕ್ಟ್ ಆಗ್ತೈತಿ. 100% ಮಾಡ್ತಾರೆ. ಯಾಕೆ? ಮ್ಯಾಥ್ಸ್ ಔಟ್ ಆಫ್ ಔಟ್ ಅಂದ್ರೆ 100ಕ್ಕೆ 100 ತೊಗೋತಾರೆ. ಹೆಂಗೆ ತೊಗೋತಾರೆ? ಅವ್ರು ಇದೇ ವರ್ಕ ಮಾಡೋದು, ಬೇರೆ ಏನು ಮಾಡೋಂಗಿಲ್ಲ. ಅವತ್ತಿಂದ ಮಾಡಿ ತೆಗೆದುಬಿಡ್ತಾರೆ. ಕನ್ನಡ 125ಕ್ಕೆ 125 ತೊಗೋತಾರೆ. 125ಕ್ಕೆ 125 ತೊಗೊಳೋದು ಭಾಳ ಕಡಿಮೆ. ಬಟ್ ಈಗಿನ ಕಾಲ ಮಕ್ಕಳು ತೊಗೋತಾರೆ. ಈಗಿನ ಕಾಲ ಮಕ್ಕಳು ಹೆಂಗೆ ತೊಗೊಳ್ತಾರಿಲ್ಲ? ಕೇಳಿರಿಲ್ಲ? ಹಾಂ, ನಿಮ್ಮ ಫ್ಯಾಮ್ಲಿ ಒಳಗೆ ಅದಾರಿಲ್ಲ? ನಿಮ್ಮ ಫ್ಯಾಮ್ಲಿ ಒಳಗೆ ಟೀಚರ್ಸ್ ಹೋದಾರ, ಸರ್ಸು ಅದಾರ, ಹೌದಿಲ್ಲ? ಪೊಲೀಸರು ಅದಾರ, ಇಂಜಿನಿಯರ್ಸ್ ಅದಾರ. ಅವರೆಲ್ಲ ಇದೇ ಥರ ಓದಿರ್ತಾರೆ. ತಿಳಿತಾ? ಈಗ 30 ತೊಗೋತಾನೆ ಅಂತ ಹೇಳ್ದ. ಓಕೆ, 30 ಯಾಕೆ ತೊಗೋತಾನವ? ಹಾರ್ಡ್ ವರ್ಕ್ ಮಾಡಲೇಬೇಕು. ಅರ್ಥ ಆಯ್ತಾ? ಈಗ ನೀವೇನು ಮಾಡ್ತೀರಿ? ಎಕ್ಸಾಮ್ ಬಂದಾಗ ಹುಯ್ಯ ಅಂತ ಓದಕ್ಕೆ ಹೋಗ್ತೀರಿ. 52 ಲೈನು ಒಂದು ಸಬ್ಜೆಕ್ಟಿಂದು. ಕನ್ನಡದ 52 ಲೈನು ಎಲ್ಲ ಎಕ್ಸಾಂಪಲ್ಲ ಕೊಡ್ತೇನೆ ನಿಮಗೆ. ಎಕ್ಸಾಂಪಲ್ ಉದಾಹರಣೆಗೆ 52 ಲೈನು ಕನ್ನಡ, 52 ಲೈನು ಇಂಗ್ಲೀಷು, 52 ಲೈನು EVS, 52 ಲೈನು ಸೈನ್ಸು, ಮತ್ತು ಮ್ಯಾಥ್ಸು, ಹಿಂದಿ. ಅವಾಗ ಎಲ್ಲೂ ಓದ್ತೀರಿ? ಏನು ಹೇಳಿ? ಮತ್ತು ಮಾರ್ಕ್ಸ್ ಅವಾಗ 0, 15 ಮಾರ್ಕ್ಸು, 20 ಮಾರ್ಕ್ಸು ಅಷ್ಟ ಆಗ್ತವೆ. ಅದಕ್ಕೆ ಏನು ಮಾಡಲಿ? ಈಗ ಈಸಿ ಟ್ರಿಕ್. ಈಗ ಬೇಸಿಕ್ ಕ್ಲಾಸ್ನವ್ರಿಗೆ ಹೆಂಗೆ ABCD ಕಲ್ಸಾಕತ್ತೀನಿ, ಕಲ್ಸಾಕತ್ತೀನಿ, ಹೌದಲ್ಲ? ಅವ್ರಿಗೆ ನೆಕ್ಸ್ಟ್ ನಿಮ್ಮ ಜೊತೆಗೆ ಬರ್ತಾರೆ, ನಿಮ್ಗಿಂತ ಶಾರ್ಪ್ ಆಗ್ತಾರೆ ಅವರು. ಅವ್ರಿಗೆ ಅಂಥ ಟ್ರಿಕ್ ಕೊಡ್ತೀನಿ. ಈಗ ನಿಮಗೆ ಈ ಟ್ರಿಕ್ ಯೂಸ್ ಮಾಡ್ಕೊರಿ ಫಸ್ಟ್. ಇದಾಗಲಿಲ್ಲ ಅಂತಂದರೆ ಮತ್ತೆ ಬೇರೆ ಟ್ರಿಕ್ ಕೊಡ್ತೀನಿ. ಅರ್ಥಾತ? ಈಗ ಅದಕ್ಕೆ ಈಗ ನಿನ್ನೆ ಸ್ವಾಮಿ ವಿವೇಕಾನಂದ ಲೆಸನ್ ಬಾಯ್ಪಾಟ್ ಹಾಕ್ಕೊಂಡ್ರಿ ಎಲ್ಲರೂ. ಅಟ್ಲೀಸ್ಟ್ ಎಷ್ಟು ಕ್ವಶನ್ಸ್ ನೀನು ಧ್ರುವ, ನೀ ಎಷ್ಟು ಕ್ವಶನ್ಸ್ ಬಾಯ್ಪಾಟ್ ಹಾಕಿದಿ? ಓದಕ್ಕೆ ಬರ್ತೈತಿ. ವಿತ್ ರೈಟಿಂಗ್ ಬೇಕು, ವಿತ್ ಸ್ಪೆಲ್ಲಿಂಗ್ ರೈಟಿಂಗ್ ಬೇಕು. ಸರಿ, ಅಂದ್ರೆ ಹಿಂಗೆ ಮಾರ್ಕ್ಸ್ ಬರ್ತೈತಿ. ಓರಲ್ ಅಲ್ಲ ಇದು. ಓರಲ್ನಾಗ ನೀವು ಮಾರ್ಕ್ಸ್ ತೆಗಿತಿ, ರೈಟಿಂಗ್ನಾಗ ಸಮರ್ಥ ಕೊಡ. ನಿಂದು ಫುಲ್ ಕ್ವಶನ್ ಆನ್ಸರ್ ಎಷ್ಟು ಅದಾವ ಅದರೊಳಗೆ? 9 ಅದಾವ. ಈಗ ನೀನು ಒಂದು ದಿವ್ಸಕ್ಕೆ 5 ಕಂಪ್ಲೀಟ್ ಮಾಡ್ತೀವಿ. ಗುಡ್. ನೀನು 3. ಇನ್ನೂ ಫಾಸ್ಟ್ ಆಗ್ಬೇಕು. ಈಗ ನೋಡಿ, ಅವನು ನಿಮ್ಮ ಕ್ಲಾಸ್ಮೇಟ್ ಹೌದಲ್ಲ, ಅವ 5 ಮಾಡ್ಯಾನ. ಫಾಸ್ಟ್ ಆಗ್ಬೇಕು. ಓಕೆ, ಗುಡ್. ನೀನು 4. ಗುಡ್. ನೀನು ಆತಿಲ್ಲ. ಒಂದು ದಿವ್ಸದೊಳಗೆ ಎಷ್ಟು ಚೇಂಜಸ್ ಆದ್ರಿಲ್ಲ? ಅದನ್ನು ನೀವು ಬೋರ್ಡ್ ಮೇಲೆ ಬರೋದು ತೆಗೆಯೋದು, ಮತ್ತು ನೀವು ನೋಟ್ಬುಕ್ನಾಗ ಬರೋದು ತೆಗೆಯೋದು ಮಾಡಬೇಕು. ತಿಳಿತಾ? ಕೂತ್ಕೊಳ್ರಿ. ಅರ್ಥ ಆಯ್ತಾ? ಇಷ್ಟ ಸಿಂಪಲ್. ಮ್ಯಾಥ್ಸ್ ಯಾವಾಗಲೂ ನಿದ್ದೆ ಬಂದಾಗ ಬಿಡಿಸ್ಬೇಕು. ಮ್ಯಾಥ್ಸ್ ಭಾಳ ಈಸಿ ಐತಿ, ಭಾಳ ಖುಷಿ ಬರ್ತೈತಿ ಮ್ಯಾಥ್ಸ್ ಬಿಡ್ಸೋಕ್ಕೆ. ಅದನ್ನು ಟ್ರಿಕ್ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಮ್ಯಾಥ್ಸ್ ಭಾಳ ಈಸಿ, ಅಷ್ಟು ಟಫ್ ಮ್ಯಾಥ್ಸ್. ಎಷ್ಟು ಈಸಿನೋ ಅಷ್ಟು ಟಫ್. ಬಟ್ ಅದನ್ನು ತಿಳ್ಕೊಬೇಕು. ಈಗ ಎಕ್ಸಾಂಪಲ್, ಸರ್ ಹೇಳಿದ ತಕ್ಷಣ ನೀವು ತಿಳ್ಕೊಂಡಿರ್ತಿರಲ್ಲ, ಒಂದು ಆನ್ಸರ್ ಬಳಸಿರ್ತಾರೆ ಅವರು. ನೀವು 10 ಆನ್ಸರ್ ಹುಡುಕಿ ನೀವೇ ಮಾಡ್ಬೇಕು, ವರ್ಕ್ ಮಾಡ್ಬೇಕು, ಹೌದಲ್ಲ? ಅವ್ರು 1 ಆನ್ಸರ್, 2 ಆನ್ಸರ್, 3 ಆನ್ಸರ್ ಬರ್ಸಿದ್ರ ಮೇಲೆ ನೀವು ಸುಮ್ಮನೆ ಖಾಲಿ ಕೂತ್ಕೋಬಾರ್ದು. ರ್ಯಾಂಕರ್ ಸ್ಟೂಡೆಂಟ್ ಆಗೋ ಲಕ್ಷಣಗಳಿವು. ನೀವು ಮತ್ತೆ ಅದಕ್ಕೆ ಬೇರೆ ಬೇರೆ ನಂಬರ್ ಆ್ಯಡ್ ಮಾಡ್ಕೊಡ್ರಿ. ತಿಳಿತಾ? ಬೇರೆ ನಂಬರ್ ಆ್ಯಡ್ ಮಾಡ್ಕೊಂಡು ನೀವು ಲೆಕ್ಕ ಮಾಡಿದ್ರೆ ಆನ್ಸರ್ ಬರ್ತೈತಿ. ಅದು ಹಂಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ತೆಗಿಬೇಕು. ಆವಾಗ ನಿಮ್ಗೆ 2 ಡಿಜಿಟ್ ಕೊಟ್ಟರು ಬರ್ತೈತಿ, 3 ಡಿಜಿಟ್ ಕೊಟ್ಟರು ಬರ್ತೈತಿ, 5 ಡಿಜಿಟ್ ಕೊಟ್ಟರು ಬರ್ತೈತಿ, 7 ಡಿಜಿಟ್ ಕೊಟ್ಟರು ಬರ್ತೈತಿ. ಎಕ್ಸಾಂಪಲ್, ಈಗ ನಾನು 5 ಡಿಜಿಟ್ ಒಂದು ಸಮ್ ತಿಳಿಸಿದೆ ಅಂತ ತಿಳ್ಕೊಳ್ರಿ. ನೀವೇನು ಮಾಡಬೇಕು? 5 ಡಿಜಿಟ್ ಒಂದು 5-6 ಆಗಲಿ 10 ಆಗಲಿ ಮಾಡಬೇಕು. ನೆಕ್ಸ್ಟ್ ನೀವು 6 ಡಿಜಿಟ್ ಹಾಕೋಬೇಕು. ಸೇಮ್ ಅಲ್ಲ, ಫಾರ್ಮುಲಾ ಸೇಮ್ ಇರ್ತೈತಿ. ಆ ಥರ ಮಾಡಬೇಕು. ತಿಳಿತಾ? ಸೈನ್ಸು ಅಷ್ಟೇ, ಕನ್ನಡನೂ ಅಷ್ಟೇ, ಹಿಂದಿನೂ ಅಷ್ಟೇ. ನಿಮಗೆ ಯಾವ ಸಬ್ಜೆಕ್ಟ್ ಬರೋಂಗಿಲ್ಲ ನನಗೆ ಹೇಳ್ರಿ, ನಾ ಹೇಳ್ಕೊಡ್ತೀನಿ. ಪ್ಲಸ್ ಎವ್ರಿ ಡೇ ಇನ್ಮೇಲೆ ಕ್ಲಾಸ್ ಮುಗಿದ ತಕ್ಷಣ ಫಸ್ಟ್ ಬಂದು ನೀವು ಆಟಾಡ್ರಿ, ಒಂದು ಅರ್ಧ ತಾಸು ಆಟ ಆಡ್ರಿ, ಫ್ರೆಶ್ ಆಗಿರಿ, ಏನಾರು ಮಾಡಿರಿ, ಹಾರಾಡ್ರಿ, ಏನಾರು ಮಾಡಿರಿ. ಬಂದ ತಕ್ಷಣ ನನಗೆ ನೀವು ಇವತ್ತು ಕ್ಲಾಸ್ ಒಳಗೆ ಕನ್ನಡ ಯಾವ ಲೆಸನ್ ಆಯ್ತು, ಎಷ್ಟಾಯ್ತು ವಿತ್ ಲೈನ್ಸ್ ಹೇಳ್ರಿ. ನನಗೆ
ತಿಳಿತಾ? ನೀವು ಓನಾಗೆ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡೋಷ್ಟು ಮೈಂಡನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓನಾಗಿ ಕ್ವಶನ್ ಕ್ರಿಯೇಟ್ ಮಾಡ್ಬೇಕು ನೀವು, ಹಂಗೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, EVS ಯಾವ ಎಲ್ಲವನ್ನು ನನಗೆ ಎಷ್ಟೆಷ್ಟು ಟೀಚರ್ಸ್ ಹೇಳ್ತಾರೆ ಅದನ್ನು ಇಮಿಡಿಯೇಟ್ ನಮ್ಗೆ ಹೇಳ್ಬೇಕು. ಅರ್ಥ ಆಯ್ತು? ಈ ಟ್ರಿಕ್ಕನ್ನ ನೀವು ಯೂಸ್ ಮಾಡಿರಿ. ನಾನು ಇರಲಿ ನಾ ಇರದೇ ಇರಲಿ, ನೀವು ಈ ಟ್ರಿಕ್ ಯೂಸ್ ಮಾಡಿರಿ ಎವ್ರಿ ಡೇ. ಅರ್ಥ ಆಯ್ತು? ನಾ ಇಲ್ಲ ಅಂತಂದ್ರೆ ಎಲ್ಲ ಲೆಸನ್ ನೀವು ಎಲ್ಲ ಪಟ್ಟಿ ಮಾಡ್ಕೊರಿ. ಕನ್ನಡ ಎಷ್ಟು ಲೈನ್ಸ್ ಹೇಳ್ಯಾರ ಇವತ್ತು, ಹಿಂದಿ ಎಷ್ಟು ಲೈನ್ಸ್ ಹೇಳ್ಯಾರ, ಅದನ್ನು ಒಂದು ಪೆನ್ಸಿಲ್ ಮಾಡ್ಕೊಡ್ರಿ. ಇದ್ರಾಗ ಟಫ್ ವರ್ಡ್ಸ್ ಯಾವುದು ನೀವು ಟೀಚರ್ಸಿಗೆ ಕೇಳಬೇಕು. ಟಫ್ ವರ್ಡ್ಸ್ ಏನು, ಟಫ್ ವರ್ಡ್ಸ್ ಗೊತ್ತಾಗಲಿಲ್ಲ ಅಂತ ಕೇಳಬೇಕು. ನಾನು ನಿಮ್ಗೆ ಕೋಚ್ಮ್ಯಾನ್ ಅಂತಂದ್ರೆ ಏನಂತ ಕೇಳಿದೆ, ಬಟ್ ಕೋಚ್ಮ್ಯಾನ್ ಅನ್ನೋದು 108 ವೇದಾಗ ಹೋಗ್ತೈತೆ ಅದು. ಅರ್ಥ ಆಯ್ತು? ಹಂಗೆ ಪ್ರತಿಯೊಂದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಕೇಳಬೇಕು. ಕನ್ನಡದಾಗ ಬರ್ಕೋಬೇಕು, ಇಂಗ್ಲೀಷ್ನಾಗ ಬರ್ಕೋಬೇಕು. ಆರಾಮಾಗಿ ರ್ಯಾಂಕರ್ ಸ್ಟೂಡೆಂಟ್ ಆಗ್ತೀರಿ. ಅರ್ಥ ಆಯ್ತಾ? ಯಾವುದೇ ಎಕ್ಸಾಮ್ ಕೊಟ್ಟರು ಕಣ್ಣು ಮುಚ್ಕೊಂಡು ಬರೀತೀರಿ. ಅರ್ಥ ಆಯ್ತಾ? ABCD ಮ್ಯಾನ್ ನೀನು ಹಂಗೆ ಇದನ್ನ ಟ್ರಿಕ್ಕ ಯೂಸ್ ಮಾಡು. ಅರ್ಥ ಆಯ್ತು? ಪಟ್ಟ ಇವತ್ತು 4 ಲೈನ್ ಬಾಯ್ಪಟ್ ಹಾಕಿದ್ದಿ, ಹೌದಾ? ABCD ಬಂತು, I ಬಂತು, ಹಿಂದಿ I ಬಂತು, ಎಲ್ಲ ಬಂತು. ಈಗೇನು ಮಾಡಬೇಕು? ಪಾಠ ಓದಕ್ಕೆ ನಿಲ್ಬೇಕು. ನೀನ ಓದು, ತಿಳಿತಾನೆ? ಯಾರು ಇಲ್ದಾಗ ನೀವು ಒಬ್ಬನ ಕೂತು ತಪ್ಪು ಓದು. ನೀನು ತಪ್ಪ ಓದು, ನೆನಪು ಮಾಡ್ಕೊ. ಕ ಆದಮೇಲೆ ಏನು, ಕ ಆದಮೇಲೆ ಏನು, ಕಿ ಆದಮೇಲೆ ಏನು. ಈಗ ಕಾಕಿ ಬಂತು, ಕಿ ಬಂತು, ಕಾಕು ಬಂತು, ಕಾಕಾ ಬಂತು. ಎಲ್ಲಿಂದ ಹೆಂಗೆ ಬಂತು ಅನ್ನೋದು ನೀವು ತಲೆಯಾಗೆ ಇಟ್ಕೋಬೇಕದನ್ನ, ಹೌದಾ? ತಿಳಿತಿಲ್ಲ? ಅರ್ಥ ಆಗ್ತಿಲ್ಲ? ಹಾಂ, ಈ ಥರ ಒಳ್ಳೊಳ್ಳೆ ಪ್ಲ್ಯಾನ್ಸ್ ಮಾಡಿರಿ. ಸರಿ, ಓದ್ರಿ. ಅರ್ಥ ಆಗ್ತಿಲ್ಲ? ನಾ ಹೇಳ್ತಿಲ್ಲ ಪ್ಲ್ಯಾನ್ಸ್. ಹಾಂ, ನೀಟಾಗಿ ಇದನ್ನ ಫಾಲೋ ಮಾಡಬೇಕು. ನಾಳೆ ಏನು ಮಾಡ್ತೀರಿ ನೀವು? ವಿತ್ ಲೈನ್ಸು ಬಂದ ತಕ್ಷಣ ಫಸ್ಟ್ ಸಬ್ಜೆಕ್ಟ್ ಯಾವುದೈತಿ ನಾಳೆ? ಕನ್ನಡ, ಹೌದಾ? ಕನ್ನಡ ಟಕ ಅಂತ ಎಷ್ಟು ಲೈನ್ ಅದ ಅಂತ ಎಲ್ಲರೂ ಬರ್ಕೋಬೇಕು. ಒಬ್ಬೊಬ್ರಲ್ಲ, ನೀನು ಪಡಿನಿ ಬರ್ಕೋಬೇಕು. ಎಲ್ಲರದು ಆನ್ಸರ್ ಒಂದೇ ಬರ್ಬೇಕು ನನಗೆ. ತಿಳಿತಾ? ಎಲ್ಲರೂ ಕನ್ನಡ ಇವತ್ತು ಟೀಚರ್ಸ್ ಎಷ್ಟು ಲೈನ್ ಕಲಿಸ್ಯಾರ ಟಕ್ ಬರ್ಕೋಬೇಕು. ಅದ್ರಾಗ ಇಂಗ್ಲೀಷು ಎಷ್ಟು ಲೈನ್ ಕಲಿಸ್ಯಾರ, EVS ಎಷ್ಟು ಲೈನ್ ಕಲಿಸ್ಯಾರ, ಮ್ಯಾಥ್ಸ್ ಏನು ಕಲಿಸಿದ್ರು, ಸೈನ್ಸ್ ಏನು ಕಲಿಸಿದ್ರು, ಇದನ್ನೆಲ್ಲ ಬರ್ಕೋಬೇಕು. ಬರ್ಕೊಂಡು ನನಗೆ ನೀವು ಹೇಳಬೇಕು, ಸರ್ ಇಷ್ಟು ಲೈನ್ ಕಲಿಸ್ಯಾರ. ಅರ್ಥಾತ್? ಎವ್ರಿ ಡೇ ಇದನ್ನ ಮಾಡ್ಬೇಕು ನೀವು. ಓಕೆ, ಸರಿ, ಓದ್ರಿ.